ಬೆಂಗಳೂರಿನ ಇಂದಿರಾನಗರದಲ್ಲಿ ಸೈಕೋಪಾತ್ ಒಬ್ಬನ ಹುಚ್ಚಾಟ. ಕುಡಿದ ನಶೆಯಲ್ಲಿ ಅದೇನೋ ಮನೆಗೆಲ್ಲ ನುಗ್ಗುತ್ತಾ ಇದ್ದಾನೆ ಅಂತಕ್ಕಂಥದ್ದು ಸುದ್ದಿ. ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋಣ. ಬೆಂಗಳೂರಿನ ಇಂದಿರಾನಗರದಲ್ಲಿ ಸೈಕೋ ಒಬ್ಬನ ಹುಚ್ಚಾಟ. ಇದು ತುಂಬ ದಿನಗಳಿಂದ ಈ ಥರ ಆಗ್ತಾ ಇದೆ ಅಂತ. ಎಣ್ಣೆ ಏಟಲ್ಲಿ ಸಿಕ್ಕ ಮನೆಗಳಿಗೆ ನುಗ್ತಾನಂತೆ ಸೈಕೋಪಾತ್. ಜೊತೆಗೆ ಕಿಟಕಿನಲ್ಲೆಲ್ಲ ಇಣುಕಿ ನೋಡ್ತಾನಂತೆ. ದೊಡ್ಡ ಬಿಲ್ಡಿಂಗ್ನೆಲ್ಲ ಸುಲಭವಾಗಿ ಹತ್ತಾನಂತೆ. ಈತನ ಚಲನವಲನ ಈಗ CCTVಯಲ್ಲೆಲ್ಲ ಸರಿಯಾಗಿದೆ. ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ. ಇದೇನು ಬುದ್ಧಿಮಾಂದ್ಯನ ಅಥವಾ ಕುಡಿದು ನಶೆನಲ್ಲಿ ಹಿಂಗೆ ಮಾಡ್ತಾ ಇದ್ದಾನ ಏನು ಎತ್ತ ಅಂತ ಗೊತ್ತಿಲ್ಲ. ಬಟ್ ಇಷ್ಟೆಲ್ಲ ಸಾಕ್ಷಿ ಇರಬೇಕಾದ್ರೆ ಅವನು ಯಾರೋ ಏನೋ ಅಂತ ಪೊಲೀಸರು ಹುಡುಕಬೇಕಲ್ಲ, ಸಿಕ್ಕಬೇಕಲ್ಲ ಅವನು. ಜನ ಅಂತೂ ರೋಸತ್ತು ಹೋಗಿದ್ದಾರೆ ಈ ಭಾಗದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ರೋಸತ್ತೋ ಸಂದರ್ಭದಲ್ಲಿ ಒಂದು ಕಂಪ್ಲೇಂಟ್ ಅಂತ ಯಾರು ಒಬ್ಬರು ಕೊಡಬೇಕು. ಪೊಲೀಸರು ಹುಡುಕ್ತಾರೆ ಅವನನ್ನು ಯಾರು ಏನು ಅಂತ. ಮೆಂಟಲಿ ರಿಟಾರ್ಡೆಡ್ ಆದರೆ ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಬರೀ ಎಣ್ಣೆ ಏಟಲ್ಲಿ ಹಿಂಗೆ ಮಾಡ್ತಾ ಇದ್ದರೆ ಒದ್ದು ಬುದ್ಧಿ ಕಲಿಸ್ತಾರೆ. ಏನಾದರೂ ಒಂದು ಮಾಡಬೇಕಲ್ಲ. ಆಮೇಲೆ ಏನು ಅವನು ಕಳ್ಳತನದ ಉದ್ದೇಶ ಇಟ್ಕೊಂಡು ಹೋಗ್ತಾ ಇದ್ದಾನ ಗೊತ್ತಿಲ್ಲ. ಕಳ್ಳತನ ಮಾಡ್ತಾ ಇದ್ದಾನ ಅಥವಾ ಸುಮ್ಮನೆ ಹಿಂಗೆ ಬಿಲ್ಡಿಂಗ್ ಹತ್ತದಾನ, ಕಿಟಕಿನಲ್ಲಿ ಇಣುಕು ನೋಡೋ ಅಭ್ಯಾಸ ಇದೆಯಾ, ಇವೆಲ್ಲ ಗೊತ್ತಾಗಬೇಕಲ್ಲ. ಬಟ್ ನಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಈ ವ್ಯಕ್ತಿ ಇಂದಿರಾನಗರ ಭಾಗದಲ್ಲಿ ಈ ರೀತಿ ಆತ ನಡ್ಕೋತಾ ಇದ್ದಾನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ತುಂಬ ದಿವಸದಿಂದ ಈ ಸೈಕೋಪಾತ್ ಕಿರುಕುಳ ಅನ್ನೋದು ಆದರೆ ಜನ ಯಾಕೆ ಸುಮ್ಮನೆ ಇದ್ದಾರೆ? ಯಾಕೆ ಯಾರೋ ಒಬ್ಬರು ಒಂದು ಕಂಪ್ಲೇಂಟ್ ಕೊಟ್ಟಿಲ್ಲ? ಅಷ್ಟೆಲ್ಲ ಸಾಕ್ಷಿಗಳಿದೆ, CCTV ಫುಟೇಜ್ ಇದೆ, ಅವನನ್ನು ಅರೆಸ್ಟ್ ಮಾಡ್ಬೋದಲ್ಲ ಅಂತ. ಅರವಿಂದ್, ಬೆಂಗಳೂರಿನ ಇಂದಿರಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವ್ಯಕ್ತಿಯೊಬ್ಬ ಪ್ರತಿಯೊಂದು ಏರಿಯಾಗಳಲ್ಲಿ ಗಲ್ಲಿಗೆ ಹೋಗಿ ಆ ಮನೆಗಳ ಕಿಟಕಿಗಳನ್ನು ಇಣುಕಿ ನೋಡೋದು ಮತ್ತು ಯಾವ ಮನೆ ಖಾಲಿ ಇದ್ದಾವೋ ಅದನ್ನು ನೋಡಿಕೊಂಡು ಮುಂದೆ ಹೋಗುವಂಥ ಚಲನವಲನಗಳು ಆ ಏರಿಯಾದ CCTVಗಳಲ್ಲಿ ಸೆರೆಯಾಗಿರುವಂಥದ್ದು. ನಿರಂತರವಾಗಿ ಈತನ ಚಲನವಲನಗಳನ್ನು ಅಲ್ಲಿರುವಂಥ ಜನರು ಗಮನಿಸಿ ಅಲ್ಲಿಯ CCTV ಪರಿಶೀಲನೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಆ ಏರಿಯಾದ ಗಲ್ಲಿಗಳಲ್ಲಿ ಈತ ಒಳಗಡೆ ಹೋಗಿ ಆ ಮನೆಯ ಕಿಟಕಿಗಳನ್ನು ಇಣುಕಿ ನೋಡೋದು, ಈ ಥರ ಮಾಡಿರುವಂಥ ಆತನ ಚಲನವಲನಗಳು ಅಲ್ಲಿಯ CCTVಯಲ್ಲಿ ಸೆರೆಯಾಗಿದೆ. ಹಾಗಾಗಿ ಇದನ್ನು ಪರಿಶೀಲನೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಈತ ಮನೆಯೊಂದರಲ್ಲಿ ಮೊಬೈಲ್ ಮತ್ತು ಆ ಪರ್ಸನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದಾನೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗಿದ್ದು, ಹಾಗಾಗಿ ಈತನ ಮೇಲೆ ಇಂದಿರಾನಗರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ FIR ಅನ್ನು ದಾಖಲಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಪೊಲೀಸರು ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಈತ ಕುಡಿದ ಅಮಲಿನಲ್ಲಿ ಈ ರೀತಿ ಕೃತ್ಯವನ್ನು ಎಸಗಿದ್ದಾನೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿದ್ದು, ಈತ ಯಾರು ಈ ಕೃತ್ಯ ಎಸಗಿದ್ದಾನೆ ಅನ್ನುವಂಥದ್ರ ಬಗ್ಗೆ ಕೂಡ ಇಂದಿರಾನಗರ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಿರುವಂಥದ್ದು. ಹಾಗಾಗಿ ಈತನ ಚಲನವಲನ ಮತ್ತು CCTV ಆಧಾರಗಳನ್ನು ಇಟ್ಕೊಂಡು ಆರೋಪಿಯನ್ನು ಬಂಧನ ಮಾಡಲಿಕ್ಕೆ ಇಂದಿರಾನಗರ ಪೊಲೀಸರು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ನಾಗೇಶ್. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.